ಮದ್ದೂರು ತಾಲೂಕಿನ 4 ಗ್ರಾಮ ಪಂಚಾಯಿತಿಗಳನ್ನು ನಗರಸಭೆಗೆ ಸೇರಿಸಬೇಕನ್ನುವಂತಹ ಸರ್ಕಾರದ ಮತ್ತು ಅಧಿಕಾರಿಗಳ ಯೋಚನೆಗೆ ಈಗ 4 ಗ್ರಾಮ ಪಂಚಾಯಿತಿಗಳು ಈಗ ಅಧಿಕಾರಿಗಳ ವಿರುದ್ಧ ಸರ್ಕಾರದ ವಿರುದ್ಧ ಬೃಹತ್ ಧರಣಿ ಸತ್ಯಾಗ್ರಹಕ್ಕೆ ಮುಂದಾಗಿರುವಂಥದ್ದು. ಈಗಾಗಲೇ ಏನು ಮದ್ದೂರು ತಾಲೂಕಿನ ಗೊರವನಹಳ್ಳಿ ಗ್ರಾಮ ಪಂಚಾಯಿತಿಯ ಮುಂಭಾಗದಲ್ಲಿ ಅಲ್ಲಿಯ ಗ್ರಾಮಸ್ಥರು ಕಳೆದ 73 ದಿನಗಳಿಂದ ಪ್ರತಿಭಟನೆ ಮಾಡಿದರೆ, ಇನ್ನು ಗೆಜ್ಜಲಗೆರೆ ಗ್ರಾಮ ಪಂಚಾಯಿತಿಯ ಮುಂಭಾಗ ಇಲ್ಲಿಯ ಗ್ರಾಮಸ್ಥರು ಕಳೆದ 90 ದಿನಗಳಿಂದ ಪ್ರತಿಭಟನೆ ಮಾಡ್ತಿರುವಂಥದ್ದು. ಸದ್ಯ ನಾನೀಗ ಗೆಜ್ಜಲಗೆರೆಯ ಗ್ರಾಮ ಪಂಚಾಯಿತಿಯ ಮುಂಭಾಗ ಅಥವಾ ಸತ್ಯಾಗ್ರಹ ನಡೆಯುವಂತಹ ಸ್ಥಳದಲ್ಲಿದ್ದೀನಿ. ದೃಶ್ಯದಲ್ಲಿ ಕೂಡ ಈಗ ನೀವು ಗಮನಿಸ್ಬೋದು. ಗೆಜ್ಜಲಗೆರೆ ನಮ್ಮ ಗ್ರಾಮ ನಮ್ಮ ಪಂಚಾಯಿತಿ ಧರಣಿ ಸತ್ಯಾಗ್ರಹ ಸುಮಾರು 90 ದಿನಗಳಿಂದ ಅಥವಾ 90 ದಿನಗಳಿಗೆ ಈ ಒಂದು ಪ್ರತಿಭಟನೆ ಮುಟ್ಟಿದೆ ಅಂತಲೇ ಹೇಳ್ಬೋದು. ಬಹಳ ಮುಖ್ಯವಾಗಿ ಏನು ಈಗಾಗಲೇ ಇಲ್ಲಿಯ ಗ್ರಾಮ ಪಂಚಾಯಿತಿಗಳನ್ನು ಮೇಲ್ದರ್ಜೆಗೆ ಏರಿಸಬೇಕು ಅಥವಾ ನಗರಸಭೆಗೆ ಸೇರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಗೆಜ್ಜಲಗೆರೆ, ಗೊರವನಹಳ್ಳಿ, ಸೋಮನಹಳ್ಳಿ ಹಾಗೂ ಚಾಮನಹಳ್ಳಿ ಈ 4 ಗ್ರಾಮ ಪಂಚಾಯಿತಿಗಳನ್ನು ನಗರ ಸಭೆಗೆ ಸೇರಿಸಬೇಕು ಅನ್ನುವಂತಹ ಯೋಚನೆ ಈಗ ಅಧಿಕಾರಿಗಳು ಮಾಡಿದರೆ, ಈಗ ಅಧಿಕಾರಿಗಳ ವಿರುದ್ಧ ಈಗ ಇವು ಬೃಹತ್ ಸಂಖ್ಯೆಯಲ್ಲಿ ಸತತ ಸುಮಾರು 90 ದಿನಗಳಿಂದ ಗೆಜ್ಜಲಗೆರೆಯ ಗ್ರಾಮಸ್ಥರು ಬೃಹತ್ ಪ್ರತಿಭಟನೆ ಕೂಡ ಭಾಗವಹಿಸಿರುವಂಥ ಈಗಾಗಲೇ ಪ್ರತಿಭಟನೆಯಲ್ಲಿ ರೈತಪರ ಸಂಘಟನೆಯವರು, ಮಹಿಳೆಯರು, ಪುರುಷರು ಸೇರಿದಂತೆ ಸುಮಾರು 90 ದಿನಗಳಿಂದ ಈ ಒಂದು ಪ್ರತಿಭಟನೆಯನ್ನು ಕೂಡ ಮಾಡ್ತಿರುವಂಥದ್ದು. ಇಲ್ಲಿಯ ಗ್ರಾಮಸ್ಥರು, ಇಲ್ಲಿಯ ರೈತರ ಆಶಯ ಉದ್ದೇಶ ಏನು ಅಂತ ಹೇಳಿದರೆ, ನಮ್ಮ ಗ್ರಾಮ ಪಂಚಾಯಿತಿಯನ್ನು ನಗರಸಭೆಗೆ ಸೇರಿಸುವಂಥದ್ದು ಬೇಡ, ಗ್ರಾಮ ಪಂಚಾಯಿತಿಯಾಗಿಯೇ ನಮ್ಮ ಹಳ್ಳಿ ಉದ್ಧಾರ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು 90 ದಿನಗಳಿಂದ ಧರಣಿ ಸತ್ಯಾಗ್ರಹವನ್ನು ಕೂಡ ಮಾಡ್ತಿರುವಂಥದ್ದು, ಪ್ರತಿಭಟನೆಯನ್ನು ಕೂಡ ಮಾಡ್ತಿರುವಂಥದ್ದು. ಪ್ರತಿಭಟನೆಯಲ್ಲಿ ಬಹುತೇಕ ಮಹಿಳೆಯರು ಹಾಗೂ ರೈತಪರ ಸಂಘಟನೆಯ ಮುಖಂಡರು ಕೂಡ ಭಾಗವಹಿಸಿರುವಂಥದ್ದು. ಈ ಒಂದು ಪ್ರತಿಭಟನೆಯಲ್ಲಿ ಬಹಳ ಮುಖ್ಯವಾಗಿ ಅಂದರೆ ರೈತಪರ ಹೋರಾಟಗಾರ್ತಿ ಸುನಂದ ಅವರಿದ್ದಾರೆ, ಅವರನ್ನು ನಾವು ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಮೇಡಮ್, ಈಗಾಗಲೇ 90 ದಿನಗಳಿಂದ ಗೆಜ್ಜಲಗೆರೆ ಗ್ರಾಮ ಪಂಚಾಯಿತಿಯ ಮುಂಭಾಗ ಬೃಹತ್ ಸಂಖ್ಯೆಯಲ್ಲಿ ಪ್ರತಿಭಟನೆ, ಬಹಳ ಮುಖ್ಯವಾಗಿ ಮಹಿಳಾ ರೈತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂಥದ್ದು. ಏನು ಹೇಳಲಿಕ್ಕೆ ಬಯಸ್ತೀರಿ? ಸರ್ಕಾರಕ್ಕೆ ಏನು ಹೇಳ್ತೀರಿ? ಅಧಿಕಾರಿಗಳಿಗೆ ಏನು ಹೇಳ್ತೀರಿ? ಗೆಜ್ಜಲಗೆರೆ ಗ್ರಾಮ 500 ವರ್ಷಗಳ ಇತಿಹಾಸ ಇರುವಂಥ ಗ್ರಾಮ. ನಂತರ 1982ರಲ್ಲಿ ಗೋಲಿಬಾರ್ನಿಂದ ಇಬ್ಬರು ರೈತರು ಮಡಿದಂಥ ಗೋಲಿಬಾರಿನಿಂದ ರೈತ ಚಳವಳಿ ಪ್ರಾರಂಭಗೊಂಡಂಥ ಗ್ರಾಮ ಗೆಜ್ಜಲಗೆರೆ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳು ಬಹುತೇಕ ಚೆನ್ನಾಗಿದೆ. ಹಾಲು ಒಕ್ಕೂಟ ಇದೆ. ಹಸಿರು ವಲಯದ 1,500-2,000 ಎಕರೆಯಷ್ಟು ಬೇಸಾಯದ ಭೂಮಿ ಇದೆ. ಹಾಗೆಯೇ ಇಡೀ ಗ್ರಾಮದಲ್ಲಿ NH ರಸ್ತೆಗೆ ಭೂಮಿಯನ್ನು ಕೊಟ್ಟಿದ್ದೇವೆ. ಕೈಗಾರಿಕಾ ವಲಯ ಪ್ರದೇಶದಲ್ಲಿ ಸಣ್ಣ ಸಣ್ಣ ಕೈಗಾರಿಕೆಗಳಿಗೆ ನಾವು ಭೂಮಿನ ಕೊಟ್ಟಿದ್ದೇವೆ. ಒಕ್ಕೂಟಕ್ಕೆ ಭೂಮಿ ಕೊಟ್ಟಿದ್ದೇವೆ. ಬಹುತೇಕ ಭೂಮಿಯನ್ನು ನಾವು ಈಗಾಗಲೇ ಅಭಿವೃದ್ಧಿಯ ಹೆಸರಿನಲ್ಲಿ ಸರ್ಕಾರ ಕೈಗೊಂಡಂಥ ನಿರ್ಧಾರಕ್ಕೆ ನಾವು ಸಹಕರಿಸಿದ್ದೀವಿ. ಮತ್ತು ಕೂಡ ಪುರಸಭೆಯನ್ನು ಉನ್ನತೀಕರಣ ಮಾಡಲಿಕ್ಕಾಗಿ ಎನ್ನುವ ಕಾರಣಕ್ಕೆ ನಮ್ಮ ಗ್ರಾಮ 6.5 ಕಿಲೋಮೀಟರ್ ದೂರ ಇರುವ ಗ್ರಾಮ, ಗ್ರಾಮಸ್ಥರ 99 ಭಾಗ ವಿರೋಧ ಇರುವ ಗ್ರಾಮ. ಹಾಗಾಗಿಯೂ ಶಾಸಕರು ಈ ನಿಲುವನ್ನು ತಗೊಂಡಿದ್ದಾರೆ. ಅದನ್ನು ವಿರೋಧ ಮಾಡಿ ನಾವು ಹಂತವಾಗಿ ತಾಲೂಕಿನ EO ಅವರಿಗೆ, ಜಿಲ್ಲಾ ಪಂಚಾಯತಿನ CEO ಅವರಿಗೆ, DC ಅವರಿಗೆ, ಶಾಸಕರಿಗೆ, ಮಂತ್ರಿಗಳಿಗೆ, ಹಾಗೆ ಮುಖ್ಯಮಂತ್ರಿಗಳಿಗೆ, ಎಲ್ಲ ಹಂತದಲ್ಲೂ ಕೂಡ ಚುನಾಯಿತರಿಗೆ, ಅಧಿಕಾರಿಗಳಿಗೆ ನಮ್ಮ ವಿರೋಧವನ್ನು ನಾವು ತೋರಿಸ್ಕೊಂಡಿದ್ದೇವೆ, ಪ್ರತಿಭಟನೆ ಮಾಡಿದ್ದೇವೆ. ಮದ್ದೂರು ತಾಲೂಕಿನ ಕೇಂದ್ರ ಸ್ಥಾನದಲ್ಲಿ ಪ್ರತಿಭಟನೆ ಮಾಡಿದ್ದೇವೆ, ರಸ್ತೆ ತಡೆ ಮಾಡಿದ್ದೇವೆ, ಪಂಜಿನ ಮೆರವಣಿಗೆ ಮಾಡಿದ್ದೇವೆ, ಪತ್ರಿಕಾಗೋಷ್ಠಿ ಮಾಡಿದ್ದೇವೆ. ಗ್ರಾಮಸ್ಥರ, ಗ್ರಾಮದ ಯಜಮಾನರುಗಳ, ಸಂಘ ಸಂಸ್ಥೆಗಳ ಪ್ರತಿನಿಧಿಗಳ, ಗ್ರಾಮದ ಎಲ್ಲರ ಅಭಿಪ್ರಾಯವನ್ನು ಒಗ್ಗೂಡಿಸ್ಕೊಂಡು ಸಾಮೂಹಿಕ ಅಭಿಪ್ರಾಯವನ್ನು ತಕ್ಕೊಂಡು ಸಾಮೂಹಿಕ ನಿರ್ಧಾರದ ಜೊತೆ ನಮ್ಮ ಧರಣಿ ಕಾರ್ಯಕ್ರಮವನ್ನು ಅನಿವಾರ್ಯವಾಗಿ ನಾವು ಶುರು ಮಾಡಬೇಕಾಯಿತು. ಕಾನೂನಿನ ಚೌಕಟ್ಟಿನೊಳಗೂ ಕೂಡ ನಾವು ನ್ಯಾಯವನ್ನು ಕೇಳಲಿಕ್ಕಾಗಿ ಪ್ರಯತ್ನ ಪಟ್ಟಿದ್ದೇವೆ. ಅದು ಕೂಡ ಕಾನೂನಿನ ಚೌಕಟ್ಟೊಳಗಿದೆ. ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು, DC ಅವರ ನೇತೃತ್ವದಲ್ಲಿ ಒಂದು ಮಾತುಕತೆ ಕೂಡ ಆಗಿದೆ. ಆ ಮಾತುಕತೆಯ ಮೂಲಕವೂ ನಾವು ಭಾಗವಹಿಸಿ ಯಾವ ಕಾರಣಕ್ಕಾಗಿ ನಾವು ವಿರೋಧ ಮಾಡ್ತಾ ಇದ್ದೇವೆ ಅನ್ನೋದನ್ನು ಹೇಳಿದ್ದೇವೆ. ನಾವು ಒಂದು ಪ್ರಶ್ನೆ ಇಟ್ವಿ, ಯಾವ ಕಾರಣಕ್ಕಾಗಿ ನಗರಸಭೆ ಆದರೆ ಏನಾಗಬಹುದು ಹೇಳಿ ಅಂದರೆ ಉತ್ತರವಿಲ್ಲ. ನಾವು ಆದರೆ ಏನಾಗುತ್ತೆ ಅಂತ ನಾನು 100 ಹೇಳ್ತೀವಿ, ನಗರಸಭೆ ಆದರೆ ನಮ್ಮ ಗ್ರಾಮ ಏನಾಗುತ್ತೆ ಅಂದರೆ ಉತ್ತರ ಇಲ್ಲ. ಏನಾಗ್ಬೋದು? ನಗರಸಭೆ ಮೇಲ್ದರ್ಜೆಗೇರಿಸಿದರೆ ಗೆಜ್ಜಲಗೆರೆ ಗ್ರಾಮ ಪಂಚಾಯತಿ ಏನಾಗ್ಬೋದು ಅನ್ನುವಂಥದ್ದು ನಮಗೆ ನಗರಸಭೆ ಆದರೆ ಅವರ ದೃಷ್ಟಿಕೋನದಲ್ಲಿ
ಏನು ಮಾಡ್ತೀವಿ ಅನ್ನೋದನ್ನು ಅವ್ರು ಹೇಳಿಲ್ಲ. ಆದರೆ ನಮ್ಮ ಊಹೆ ಏನಿದೆ, ವಾಸ್ತವ ಕೂಡ ಏನಿದೆ, ನಮ್ಮ ಈ ಕೃಷಿ ಪ್ರದೇಶ ಇದೆಯಲ್ಲ, ಬೆಳೆ ಬೆಳೆಯುವಂಥ ಹಸಿರು ವಲಯ, ಆಹಾರದ ಬೆಳೆ ಬೆಳೀತಕ್ಕಂಥ, ವಾಣಿಜ್ಯ ಬೆಳೆ ಬೆಳೀತಕ್ಕಂಥ ನಮ್ಮ ಹಸಿರು ವಲಯ ಮೊದಲಿಗೆ 1ಕ್ಕೆ 3 ಪಟ್ಟು ಬೆಲೆ ಜಾಸ್ತಿ ಆಗುವ ನಿರೀಕ್ಷೆ ಇದೆ. ಹಾಗಾದಾಗ ಸಣ್ಣ ಮತ್ತು ಅತಿ ಸಣ್ಣ ರೈತರಿರುವ ಈ ಗ್ರಾಮ ಬೆಲೆ ಯಾವಾಗಾಗುತ್ತೋ ತತ್ಕ್ಷಣದ ತಾತ್ಕಾಲಿಕ ಸಮಸ್ಯೆ ಬಗೆಹರಿಸಲಿಕ್ಕೆ ಭೂಮಿ ಮಾರಕ್ಕೆ ಶುರು ಮಾಡ್ತಾರೆ. ಬಂಡವಾಳಶಾಹಿಗಳು ಆಮೇಲೆ ಮೇಕಪ್ಪಿನ ರೈತರು ನಮ್ಮ ಗ್ರಾಮಕ್ಕೆ ಬರ್ತಾರೆ. ನಮಗೆ ಮೇಕಪ್ಪಿನ ರೈತರು ಬಂಡವಾಳಶಾಹಿಗಳು ನಮ್ಮ ಗ್ರಾಮ ಪ್ರವೇಶ ಮಾಡೋದು ನಮಗಿಷ್ಟ ಇಲ್ಲ. ಭೂಮಿ ಕಳ್ಕೊಳ್ಳೋದು ಮೊದಲೇ ಇಷ್ಟ ಇಲ್ಲ. ಹಾಗಾಗಿ ನಮಗೆ ಬೇಕಿರೋದು ಬೆಲೆ ಜಾಸ್ತಿ ಆಗೋದು ಅಲ್ಲ, ಮತ್ತು ಅವ್ರು ಏನು ಮಾಡ್ತಾರೆ, ದೊಡ್ಡ ದೊಡ್ಡ ಕಟ್ಟಡ ಕಟ್ಬೋದಾ ಅಥವಾ ಕೈಗಾರಿಕೆಗಳನ್ನ ತಂದು ತುಂಬಬಹುದಾ, ಅದರ ಅವಶ್ಯಕತೆ ನಮ್ಮ ಗ್ರಾಮಕ್ಕಿಲ್ಲ. ರಸ್ತೆ, ನೀರು, ವಿದ್ಯುತ್ತು, ಚರಂಡಿ, ನೀರಿನ ಒಂದು ವ್ಯವಸ್ಥೆ, ಭೂಮಿ, ಬೇಸಾಯ, ಸೊಸೈಟಿ, ಹಾಲಿನ ಡೈರಿ, ಅಂಗನವಾಡಿ, ಶಾಲೆ, ಆಸ್ಪತ್ರೆ, ವೆಟರ್ನರಿ ಎಲ್ಲವೂ ನಮ್ಮೂರಲ್ಲಿದೆ. ಮದ್ದೂರಿನ ನಗರ ಕೊಳೆತು ನಾರ್ತಿದೆ. ಇನ್ನೂ ಕೂಡ ತಾವು ಹೋಗಿ ಭೇಟಿ ಮಾಡಿ, ಏನೆಲ್ಲ ಆಗಬೇಕು ಅಂತ ನಿಮಗೆ ನಗರದೊಳಗೆ ಕಾಣುತ್ತೆ, ಅದನ್ನು ಮಾಡಲಿ. ಶಾಸಕರ ಅಭಿವೃದ್ಧಿ ವಿಚಾರವನ್ನು ನಾವು ಯಾವತ್ತೂ ಕೂಡ ವಿರೋಧ ಮಾಡಿಲ್ಲ. ಶಾಸಕರಾಗಿರೋದೇ ಅವ್ರು ಹೋಗಿರೋದೇ ಅಭಿವೃದ್ಧಿ ಮಾಡೋಕ್ಕೆ, ಮಾಡಲಿ, ಚೆನ್ನಾಗಿ ಮಾಡಲಿ. ಹಾಗಾಗಿ ನಮಗೆ ಕೃಪಾಂಕ ಹೋಗೋದು, ನರೇಗಾ ಉದ್ಯೋಗ ಹೋಗೋದು, ಮತ್ತು ನಮಗೆ 1ಕ್ಕೆ 4 ಪಟ್ಟು ತೆರಿಗೆ ಜಾಸ್ತಿ ಆಗೋದು, ನಮಗೆ ಅನಾವಶ್ಯಕವಾಗಿ ನಾವ್ಯಾಕೆ ತೆರಿಗೆ ಕೊಡಬೇಕು? ನಮ್ಮ ಪಂಚಾಯತಿಗೆ ಬರ್ತಾ ಇರುವಂಥ ತೆರಿಗೆ ಏನಿದೆ ಅದನ್ನು ನಗರಸಭೆಗೆ ತಗೊಂಡೋಗಿ ಅಲ್ಲಿ ಬಳಕೆ ಆಗೋದಕ್ಕೆ ನಾವ್ಯಾಕೆ ಅವಕಾಶ ಕೊಡಬೇಕು? ನಮ್ಮ ಗ್ರಾಮ, ನಮ್ಮ ಪಂಚಾಯಿತಿ, ನಮ್ಮ ತೆರಿಗೆ ಹಣ ನಮ್ಮ ಪಂಚಾಯಿತಿಗೆ. ವಿಕೇಂದ್ರೀಕರಣದ ವ್ಯವಸ್ಥೆ ಅಬ್ದುಲ್ ನಜೀರ್ ಸಾಬ್ರವ್ರು ಮಾಡಿದ್ದಾರೆ. ಜನಸಾಮಾನ್ಯರ ಕೈಗೆ ಅಧಿಕಾರವನ್ನು ಕೊಟ್ಟು ಸ್ಥಳೀಯ ಸಮಸ್ಯೆಯನ್ನು ಸ್ಥಳೀಯವಾಗಿಯೇ ಬಗೆಹರಿಸ್ಕೊಳ್ಳಿಕ್ಕೆ ಮಾಡಿದಂಥ ಮಹಾತ್ಮ ಅವರು. ಇದೇ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿದ್ದಾಗ ರಾಜೀವ್ ಗಾಂಧಿಯವರು ಅದಕ್ಕೆ ಮಾನ್ಯತೆ ಮಾಡಿದ್ದಾರೆ, ಒಪ್ಪಿದ್ದಾರೆ. ಇದೇ ಕಾಂಗ್ರೆಸ್ ಸರ್ಕಾರ ಈಗ ಹಳ್ಳಿಗಳನ್ನೆಲ್ಲ ನಾಶ ಮಾಡಿ ನಗರೀಕರಣ ಮಾಡಲಿಕ್ಕೆ ಹೊರಟಿದೆ. ನಗರೀಕರಣವೂ ಬೇಡ ನಮಗೆ, ನಗದೀಕರಣವೂ ಬೇಡ, ಅಲಂಕಾರಿತ ಹಳ್ಳಿಗಳು ನಮಗೆ ಬೇಡ. ನೈಜವಾದ ಸಹಜವಾದ ಕೃಷಿ ಬದುಕಿನ ಸಂಸ್ಕಾರ ಇರೋ ಹಳ್ಳಿ ಬೇಕು. ಒಬ್ಬರು ಮಹಾತ್ಮರು ಎದುರಿಗೆ ಬರ್ಸಿದ್ದೀವಿ, ಚಿತ್ರ ತಗೊಳ್ಳಿ. ಸ್ವತಂತ್ರ ಕೊಟ್ಟರು, ಮತ್ತೊಬ್ಬರು ಹಕ್ಕು ಕೊಟ್ಟರು, ಪ್ರಜಾಪ್ರಭುತ್ವದ ಹಕ್ಕನ್ನು, ಮತ್ತೊಬ್ಬರು ವಿಕೇಂದ್ರೀಕರಣ ಕೊಟ್ಟರು. ಎಲ್ಲವನ್ನು ಕಿತ್ತಾಕೊಳ್ತೀನಿ ಅಂದರೆ ಬಿಡ್ತೀವ ನಾವು? ಹೋರಾಟ ಎಲ್ಲಿವರೆಗೆ ಮುಂದುವರಿಯುತ್ತೆ? ನಿಮಗೆ ಏನಾದರೂ ಭರವಸೆ ಇದೆಯಾ? ನಗರಸಭೆ ಮಾಡಬೇಕು ಅನ್ನುವಂತಹ ಆದೇಶ ಗ್ರಾಮ ಪಂಚಾಯಿತಿಗಳು ಹಿಂಪಡೆಯುತ್ತೆ ಅನ್ನುವಂಥ ಉದ್ದೇಶ ಇದೆಯಾ ನಿಮಗೆ? ನಿಮ್ಮ ಒಂದು ಧರಣಿ ಸತ್ಯಾಗ್ರಹಕ್ಕೆ ಫಲ ಸಿಗುತ್ತಾ, ಜಯ ಸಿಗುತ್ತೆ ಅನ್ನುವಂತಹ ಆಶಾಭಾವನೆ ಇದೆಯಾ? ನಾವು ಯಾವತ್ತೂ ಹೋರಾಟಕ್ಕೆ ಕೂರುವ ಮೊದಲು ತುಂಬ ಯೋಚನೆ ಮಾಡಿ ಗಟ್ಟಿ ನಿರ್ಧಾರದ ಜೊತೆ ನಾವು ಹೋರಾಟವನ್ನು ಕೈಗೊಳ್ತೀವಿ. ಮೊನ್ನೆ ತುಮಕೂರಿನ 54 ಹಳ್ಳಿಗಳನ್ನು ಒಳಗೊಂಡಂಥ 4 ಗ್ರಾಮ ಪಂಚಾಯಿತಿಗಳನ್ನು ಸೇರ್ಪಡೆ ಆಗಿತ್ತು. ಸಚಿವ ಸಂಪುಟದಲ್ಲಿ ತೀರ್ಮಾನ ಆಗಿತ್ತು. ಶಾಸಕರಾದ ಸುರೇಶ್ ಬಾಬುರವರು ಸದನದಲ್ಲಿ ದನಿ ಮಾಡಿ ಅದನ್ನು ಜನಗಣತಿ ಆಧಾರದ ಮೇಲೆ, ಕೇಂದ್ರದ ಜನಗಣತಿ ಮತ್ತು ರಾಜ್ಯದ ಜನಗಣತಿ ಎರಡೂ ಆಗಿದೆ. ತುಮಕೂರಲ್ಲಿ ಕೇಂದ್ರದ ಜನಗಣತಿಯನ್ನು ಲೆಕ್ಕಕ್ಕೆ ತಗೊಂಡಿದ್ದಾರೆ, ನಮ್ಮಲ್ಲಿ ರಾಜ್ಯದನ್ನು ತಗೊಳ್ತಾರೆ. ಯಾಕೆ ಈ ತಾರತಮ್ಯ? ಯಾಕೆ ಅಸಮಾನತೆ? ಹಾಗಾಗಿ ನಾವು ನಮ್ಮ ಹೋರಾಟದಲ್ಲಿ ಯಾವತ್ತೂ ನಮಗೆ ದೃಢವಾದ ನಂಬಿಕೆ ಇದೆ. ಎಷ್ಟೋ ವಿಷಯಗಳನ್ನು, ನಿರ್ಧಾರಗಳನ್ನು ಹಿಂದಕ್ಕೆ ತಗೊಂಡಿರೋ ಇತಿಹಾಸ ಇದೆ. ಯಾವತ್ತೂ ಕೂಡ ನಾವು ಕೇಳುವಂಥ ಮಾತು ನ್ಯಾಯಯುತವಾಗಿದೆ, ಕಾನೂನುಬದ್ಧವಾಗಿದೆ. ಜಯ ಖಂಡಿತ ಸಿಕ್ಕೇ ಸಿಗುತ್ತೆ. ಅಲ್ಲಿವರೆಗೂ ಹೋರಾಟ ನಿರಂತರ. ಸರ್, ಏನು ಹೇಳ್ತೀರಿ? ಕಳೆದ 90 ದಿನಗಳಿಂದ ಅನಿರ್ದಿಷ್ಟ ಅವಧಿ ಹೋರಾಟ ಮಾಡ್ತಾ ಇದ್ದೀರಿ. ನಗರಸಭೆ ಯಾಕೆ ಬೇಡ, ಗ್ರಾಮ ಪಂಚಾಯತಿ ಯಾಕೆ ಮುಂದುವರಿಬೇಕು? ಸರ್, ನಮಗೆ ಈ ರೂರಲ್ ಡೆವಲಪ್ಮೆಂಟ್ಸ್ ಇದೆ, ನಮಗೇನು ಸರ್ಕಾರದಿಂದ ಸವಲತ್ತುಗಳಿದೆ. ಆ ಸವಲತ್ತುಗಳೆಲ್ಲ ಕಳ್ಕೊಳ್ತೀವಿ ನಾವಾಗ ನಗರಸಭೆ ಆದಾಗ. ನಮಗೆ ಗ್ರಾಮ ಸಭೆ ಇದ್ದರೆ ಎಲ್ಲ ಸವಲತ್ತುಗಳು ಸಿಗ್ತವೆ. ಯಾವುದು ನಮಗೆ ಸರ್ಕಾರದಿಂದ ಬರುವುದು, ನರೇಗಾ ಅಡಿಯಲ್ಲಿ ಬರುವಂತೆಲ್ಲ ಒಂದು 10 ಬೆನಿಫಿಟ್ಸ್ಗಳು ಇರ್ತವೆ, ಅವೆಲ್ಲ ಕಳ್ಕೊಳ್ತೀವಿ. ಅವ್ರು ನಮಗೆ ನಗರಸಭೆ ಅವಶ್ಯಕತೆ ಇಲ್ಲ. ಅವರು ನಗರಸಭೆ ಮಾಡಬೇಕು ಅಂದರೆ ಅಲ್ಲಿಗೆ ಏನು ಜನಸಂಖ್ಯೆ ಬೇಕು ಅನ್ನೋ ಒಂದೇ ದೃಷ್ಟಿಯಿಂದ ನಮ್ಮ ಗ್ರಾಮಗಳೆಲ್ಲನೂ ಟ್ಯಾಗ್ ಮಾಡ್ಕೊಳ್ತಾ ಇದ್ದಾರೆ. ಅದರ ಅವಶ್ಯಕತೆ ಇಲ್ಲ. ಅದರಿಂದ ನಮಗೆ ಗ್ರಾಮ ಪಂಚಾಯತಿಗಳು ಬೇಕು, ಎಲ್ಲ ಸವಲತ್ತುಗಳು ನಾವು ಇಲ್ಲೇ ಪಡಿಬೇಕು. ನಮಗೇನು ನಗರಸಭೆ ಅನ್ನೋದೇನು ಬೇಕಿಲ್ಲ. ಮತ್ತು ನಮ್ಮ 6 ಕಿಲೋಮೀಟ್ರ್ ದೂರ ಏನು ನಮ್ಮ ಗ್ರಾಮದವ್ರು ಹೋಗ್ಬೇಕಾಗ್ತದೆ ಅಲ್ಲಿ ನಗರಸಭೆಗೆ, ಅದೆಲ್ಲ ಸಮಸ್ಯೆ ಆಗ್ತದೆ. ಅದರಿಂದ ನಾವು ನಗರಸಭೆ ಬೇಡ ಅಂತೇಳಿ
ನಾವು ವಿರೋಧಿಸ್ತಾ ಇದ್ದೀವಿ. ಸರ್, ಈಗ ನಗರಸಭೆ ಆದರೆ ನಗರಸಭೆ ಮೇಲ್ದರ್ಜೆಗೆ ಇರಿಸಿದ್ರೆ ಅನುದಾನಗಳು ಜಾಸ್ತಿ ಬರುತ್ತೆ, ರಸ್ತೆ ಅಗಲೀಕರಣ ಆಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ ಅನ್ನುವಂಥದ್ದು ಏನು ಅಧಿಕಾರಿಗಳು ಹೇಳುವಂಥದ್ದು, ಅಧಿಕಾರಿಗಳ ಆಶಯ. ಶಾಸಕರು ಕೂಡ ಅದೇ ಆಶಯನ ಇಟ್ಕೊಂಡಿದ್ದಾರೆ. ಯಾಕೆ ಇದಕ್ಕೆ ವಿರೋಧ ಮಾಡ್ತೀರಾ ಅನ್ನುವಂತಹ ಪ್ರಶ್ನೆ ಇದೆ. ಸರ್, ನಮ್ಮಲ್ಲೇ ಈಗ ಸೋರ್ಸಸ್ ಇದೆ, ರೆವಿನ್ಯೂ ಇದೆ. ನಮ್ಮ ಊರ ಡೆವಲಪ್ಮೆಂಟ್ಗಾಗೋಷ್ಟು ರೆವಿನ್ಯೂ ನಮ್ಮಲ್ಲೇ ಇದೆ. ಅದರಿಂದ ನಮ್ಗೆ ಅವಶ್ಯಕತೆ ಇಲ್ಲ. ಅದರಿಂದ ನಮಗೆ ನಗರಸಭೆ ಬಿಟ್ಟೆ ನಮ್ಮ ಗ್ರಾಮ ಪಂಚಾಯತ್ ಉಳಿಸ್ಕೊಡ್ಲಿ ಅಂತ ಅಷ್ಟೇ. ಓಕೆ, ಎಷ್ಟು ದಿನಗಳು ಇನ್ನೂ ಕೂಡ ಹೋರಾಟಗಳನ್ನು ಮಾಡ್ತೀರಿ? ಈಗಾಗಲೇ 90 ದಿನಕ್ಕೆ ಕಾಲಿಟ್ಟಿರುವಂಥದ್ದು ಹೋರಾಟ. ನಿಮ್ಮ ಹೋರಾಟಕ್ಕೆ ನ್ಯಾಯ ಸಿಗುತ್ತೆ ಅನ್ನುವಂತಹ ವಿಶ್ವಾಸ, ಆಶಾಭಾವನೆ ಇದೆಯಾ? ಹೌದು, ಹೋರಾಟಕ್ಕೆ ಯಾವತ್ತಿದ್ರೂ ಬೆಲೆ ಸಿಗ್ತದೆ. ಹೋರಾಟ ಮಾಡ್ತೀವಿ ನಾವು. ಏನು ಹೇಳ್ತೀರಾ? ಸ್ಥಳೀಯ ಶಾಸಕರಿಗೆ ನೀವೇನು ಹೇಳ್ತೀರಿ? ಶಾಸಕರೇನಾದರೂ ನಿಮ್ಮ ಸಮಸ್ಯೆ ಆಲಿಸಿದ್ರಾ? ಪ್ರತಿಭಟನಾ ಸ್ಥಳಕ್ಕೆ ಬಂದಿದ್ರಾ? ಜನಪ್ರತಿನಿಧಿಗಳು ಭೇಟಿ ನೀಡಿದ್ರಾ? ಇಲ್ಲ, ಕೇಳಿದ್ದೀವಿ, ಬರ್ತೀವಿ ಎಂದವರು ಬರಲಿಲ್ಲ. ಅದರಿಂದ ನಮ್ಮ ಪ್ರತಿಭಟನೆ ಮುಂದುವರಿತಾ ಇದೆ. ಸರ್, ಕಳೆದ 90 ದಿನಗಳಿಂದ ನೀವು ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರಿ. ಏನು ಹೇಳಲಿಕ್ಕೆ ಬಯಸ್ತೀರಿ? ನಗರಸಭೆಯನ್ನು ಯಾಕೆ ಬೇಡ ಅಂತ ಹೇಳ್ತಿದ್ರಾ? ಮುಖ್ಯ ಕಾರಣಗಳು ಏನೇನು? ಈಗ ನಗರಸಭೆ ಈಗ ಅದಕ್ಕೆ ಮೊದಲೇ ಏನು ನಾವು ನಮ್ಮ ಜೀವನದ ಈಗ 67 ವರ್ಷ ನಮಗೆ ಏಜು. 67 ಸುಮಾರು ಜನ MLAಗಳನ್ನ ನೋಡಿದ್ದೀವಿ, ಎಲ್ಲ ಸರ್ಕಾರಗಳು ನೋಡಿದ್ದೀವಿ. ಆದರೂ ಈಗ ಬಂದಂಥ MLA ನಮ್ಮ ಗೆಡ್ಲಿಗೆ ಗ್ರಾಮದ ನೆಮ್ಮದಿನೇ ಹಾಳು ಮಾಡಿಬಿಟ್ಟಿದ್ದಾರೆ. ನಾವೆಲ್ಲ ಏನು ರೈತ ಇದರಲ್ಲಿ ವ್ಯವಸಾಯದಲ್ಲಿ ನೆಮ್ಮದಿಲಿದ್ವೋ ಆ ನೆಮ್ಮದಿನೇ ಕಡೆಗೆ ನಮ್ಮನ್ನು ಹಾಳು ಮಾಡಿಬಿಟ್ಟಿದ್ದಾರೆ, ಗೆಡಿಸುವಂಥದ್ದು. ಇಂಥ MLA ಬರಬಾರ್ದಾಗಿತ್ತು. ಯಾಕೆಂದರೆ ನಮ್ಮ ಏನು ಗ್ರಾಮಸ್ಥರು ಪಂಚಾಯಿತಿ ಬೇಕಾ ಬೇಡವಾ ಏನು ಅಂತ ಕೇಳಬೇಕಾಗಿತ್ತು. ಇದು ಸರ್ವಾಧಿಕಾರದ MLA ಆದರು. ಯಾಕೆಂದರೆ ಆ ಥರದಲ್ಲಿ ಗ್ರಾಮ ಪಂಚಾಯಿತಿ ಆದರೆ ಈಗ ನಾವು ಇಲ್ಲೇ ಗ್ರಾಮ ಪಂಚಾಯತ್ ನಮ್ಮ ಕೆಲಸ ಕಾರ್ಯಗಳನ್ನು ಒಂದು ನಿಮಿಷ ಬಂದು ನೋಡ್ತೀವಿ, ಹೋಗದೇ ತಿರ್ಗಾ ಮಧ್ಯಾಹ್ನ ಬರ್ತೀವಿ. ಈಗ ಅದೇ ನಗರಸಭೆಗಾದರೆ ಬೆಳಗ್ಗೆ ಹೋಗಿ ಅರ್ಜಿ ಕೊಡಬೇಕು, ಮತ್ತೊಂದು ದಿವಸ ಹೋಗಬೇಕು, ಅಧಿಕಾರಿನ ಕಾಯಬೇಕು. ಒಂದು ದಿವಸ ಆಗ್ಬೋದು, ಒಂದು ವಾರ ಆಗ್ಬೋದು. ಇಲ್ಲ ಆಗಲ್ಲ. ಇಲ್ಲ ನಮ್ಮ ಸದಸ್ಯ ಇರ್ತಾನೆ, ನಂದು ಇಂಥ ಕೆಲಸ ಆಗ್ಬೋದು ಕಣಪ್ಪ, ಒಂಚೂರು ಅದು ಮಾಡು ಅಂದರೆ ಮಾಡಿಬಿಟ್ಟು ನಮಗೆ ಒದಗಿಸ್ತಾರೆ. ನಾವು ಬೇಸಾಯದಲ್ಲಿ ತೊಡಗಿರ್ತೀವಿ. ಆದ್ದರಿಂದ ನಮಗೆ ನಗರಸಭೆ ಬೇಡ, ಪಂಚಾಯಿತಿನೇ ಇರಬೇಕು. ಯಾಕೆ ನಮ್ಮ ಕೆಲಸ ಕಾರ್ಯ ಆಗಬೇಕು. ಈಗ ಬಾಳೆ ಗುಂಡಿ ಹೊಡಿತೀವಿ, ಇಲ್ಲಿ ಗುಂಡಿ ಹೊಡಿಕೆ ದುಡ್ಡು ಸಿಗುತ್ತದೆ, ಅನುದಾನ ಸಿಗುತ್ತೆ. ಬೇರೆ ಬೇರೆ ಉಪ್ಪನೇರಳೆ ಗಡ್ಡಿ ಸಿಕ್ಕರೆ ಅನುದಾನ ಸಿಗ್ತವೆ. ಈಗ ಕಾವಲಿಗಳನ್ನೆಲ್ಲನೂ ಎತ್ತಾಕ್ಬೋದು. ಆ ಥರದಲ್ಲೆಲ್ಲ ಈಗ ನರೇಗಾ ಕಾವಲಿಗಳ ಗದ್ದೆ ಕಾವಲಿಗಳೆಲ್ಲ ಸೋಸ್ತೀವಿ. ಇದೆಲ್ಲ ಯಾರು ಮಾಡಿಕೊಡ್ತಾರೆ? ಆಮೇಲೆ ನಾವೆಲ್ಲ ಇಲ್ಲಿ ಇರ್ತಕ್ಕಂಥ ಬೇಸಾಯಿಗಾರರೇ. ಈಗ ಯಾರು ಬಿಸ್ನೆಸ್ ಮ್ಯಾನ್ಗಳಿಲ್ಲ, ಇಲ್ಲ ಬೇರೆ ಬೇರೆ ಸರ್ಕಾರಿ ನೌಕರಿ ಇಲ್ಲ, ಬೇರೆ ಏನಿಲ್ಲ. ಈಗ ತೆರಿಗೆಗಳು ಜಾಸ್ತಿ ಆಗ್ತವೆ. ನಮಗೆ ಬರೋದು ಅಷ್ಟೇ ಇದಕ್ಕೆ ಇರ್ತದೆ, ಏನೋ ಕಬ್ಬಿಗೆ ಒಂದೇ ಬೆಲೆ ಇರ್ತದೆ. ನಗರಸಭೆ ಆದರೆ ಬೆಲೆ ಏನು ಜಾಸ್ತಿ ಆಗಲ್ಲವಲ್ಲ. ತೆರಿಗೆ 3 ಪಟ್ಟು ಯಾಕೆ ಕಟ್ಟಬೇಕು ನಾವು? ಎಲ್ಲಿಂದ ಕಟ್ಟೋಣ 3 ಪಟ್ಟು ತೆರಿಗೆನ? ಅದರಿಂದ ನಗರಸಭೆ ಬೇಡ. ಅದರಿಂದ ನಮ್ಮ ಪಂಚಾಯಿತಿಗಳಿಗೆ ಬೇಕು ಎಲ್ಲ. ಕಳೆದ 90 ದಿನಗಳಿಂದ ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಾ. ನಗರಸಭೆ ಬೇಡ ಅನ್ನೋದಕ್ಕೆ ಕಾರಣ ಭಾಳ ಮುಖ್ಯವಾಗಿ ನೀವು ಸ್ಪಷ್ಟಪಡಿಸಿದ್ರಿ. ಜಿದ್ದಿಗೆ ಬಿದ್ದು ನೀವು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾದರು ಅನ್ನುವಂತಹ ಕೆಲವೊಂದು ಅಧಿಕಾರಿಗಳ ಮಾತುಗಳು. ಯಾಕೆ ಅನ್ನುವಂಥದ್ದು? ಯಾಕಂತ ಹೇಳಿದ್ರೆ ನಗರಸಭೆ ಆದರೆ ಅಭಿವೃದ್ಧಿ ಆಗುತ್ತೆ, ಹಳ್ಳಿ ರಸ್ತೆ ಅಗಲೀಕರಣ ಆಗುತ್ತೆ, ಡೆವಲಪ್ಮೆಂಟ್ ಆಗುತ್ತೆ ಅನ್ನುವಂಥದ್ದು. ಅವ್ರನ್ನ ಪ್ರಶ್ನೆ ನಮ್ಮ ಹತ್ರ ಬಂದು ಕೇಳಿದ್ರೆ ನಾವು ಹೇಳ್ತೀವಿ ಅವ್ರಿಗೆ. ಅಧಿಕಾರಿಗಳು ಎಲ್ಲೋ ಕೂತ್ಕೊಂಡು ಮಾತಾಡೋದಲ್ಲ, MLAನೂ ಎಲ್ಲೋ ಕೂತ್ಕೊಂಡು ಹೇಳೋದಲ್ಲ. ಅಭಿವೃದ್ಧಿ ಅಂದರೆ ಏನು ಅಂತ ಅವ್ನು ಮೊದಲೇ ಹೇಳ್ಬೇಕಿಲ್ಲಿ. ರಸ್ತೆ ಮಾಡಿಬಿಟ್ರೆ, ನೀರು ಬಿಟ್ಬಿಟ್ರೆ, ಇನ್ನು ಕರೆಂಟ್ ಕೊಟ್ಬಿಟ್ರೆ ಅಭಿವೃದ್ಧಿ ಅಲ್ಲ. ಅಭಿವೃದ್ಧಿ ರಸ್ತೆ ಮಾಡಿಬಿಟ್ರೆ, ಕರೆಂಟ್ ಬಿಟ್ಬಿಟ್ರೆ, ನೀರು ಕೊಟ್ಬಿಟ್ರೆ ಅಭಿವೃದ್ಧಿ ಆಗೋಯ್ತಾ? ನಾವೆಲ್ಲ 3 ಪಟ್ಟು ಜನ ಮ್ಯಾಕ್ ಬಂದುಬಿಡ್ತೀವ? ಹಾಗಾದ್ರೆ ನಗರಸಭೆ ಆದರೆ ನಾವು ಬೆಳೆಯೋಂಥ ಬೆಳೆ ಭತ್ತಕ್ಕೆ 3 ಪಟ್ಟು ಜಾಸ್ತಿ ಆಗುತ್ತಾ? ಕಬ್ಬಿನ ಬೆಲೆ 3 ಪಟ್ಟು ಜಾಸ್ತಿ ಕೊಡ್ತಾನೆ ಇವನು. ಇದೆಲ್ಲ ತಿಳ್ಕೊಬೇಕಲ್ಲ ಅವನು. ನಗರ ಅಭಿವೃದ್ಧಿ ಆಗಬೇಕು ಅಂದರೆ ಅವನು ನಗರಕ್ಕೆ ಬೇರೆ ಬೇರೆ ಭೂಮಿಗಳಿವೆ, ಇಂಡಸ್ಟ್ರಿಗಳು ತರಬೇಕು. ಆ ಥರ ಮಾಡಿ ಅಭಿವೃದ್ಧಿ ಮಾಡಬೇಕು. ನಗರದಲ್ಲಿ ಇವನು ಬೇಸಾಯದ ಭೂಮಿಗಳನ್ನ ಇಂಡಸ್ಟ್ರಿಯಲ್ಲಿ ತಂದು ಯಾರ್ಯಾರೋ ಬರ್ತಕ್ಕಂಥವ್ರಿಗೆ ಜಮೀನು ಕೊಟ್ಬಿಟ್ಟು ಏನೋ ದುಡ್ಡು ಹಣ ಮಡಗಿರೋರಿಗೆ ನಾವೆಲ್ಲಿಗೆ ಹೋಗೋದು? ಅಲ್ಲ, ನಿಮ್ಮ ಪ್ರತಿಭಟನೆ ಸರ್ಕಾರದ ವಿರುದ್ಧನ, ಅಧಿಕಾರಿಗಳ ವಿರುದ್ಧನ, ಅಥವಾ ಶಾಸಕರ ವಿರುದ್ಧನ? ಅಧಿಕಾರಿಗಳ ವಿರುದ್ಧ. ಈಗ ಅಧಿಕಾರಿಗಳು MLA ಹೇಳ್ದಂಗೆ ಕೇಳಿದ್ದಾರೆ. ಅವರು ಮುಟ್ಟಾಳರು ತಪ್ಪು ಮಾಡಿದ್ದಾರೆ. MLAನೂ ಮುಟ್ಟಾಳ ತಪ್ಪು ಮಾಡಿದ್ದಾನೆ. ಮೊದಲು ನಮ್ಮ ಹೇಳ್ಬೇಕು. ಅದರಿಂದ ಪೂರ್ತಿ ಸರ್ಕಾರ ವಿರುದ್ಧ, ಅಧಿಕಾರ ವಿರುದ್ಧ, MLA ವಿರುದ್ಧನೂ ಮಾಡ್ತಾಯಿದ್ದೀವಿ. ಹಿಂದೆ ನಮ್ಗೆ ಪ್ರೊಫೆಸರ್ ಹೇಳ್ಕೊಟ್ಟಿದ್ದಾರೆ, ಮರುಜಪ್ತಿ ಕಾರ್ಯಕ್ರಮ ಮಾಡಿದ್ದೀವಿ. ಹಿಂದೆಲ್ಲ ಏನು ಸೊಸೈಟಿಗಳು ರೈತರಿಗೆ ಮರುಜಪ್ತಿ ಮಾಡ್ತಿದ್ರಲ್ಲ, ಹಂಗೇನಾದರೂ ಈ ನಗರಸಭೆಯಲ್ಲಿ ನಮ್ಮ ಏನು ಈ ದಾಖಲಾತಿಗಳನ್ನ ತಗೋದೆ ಮರುಜಪ್ತಿ ಮಾಡೋ ಕಾರ್ಯಕ್ರಮ ಗೊತ್ತು. ನಾವು ಮರುಜಪ್ತಿ ಮಾಡ್ಕೊಬತ್ತೀವಿ. ವೇಳೆ ನಗರಸಭೆ ಮಾಡ್ತೀವಿ ಅನ್ನುವಂತಹ ಆದೇಶವನ್ನು ಹೊರಡಿಸಿದ್ರೆ ಸರ್ಕಾರ, ಶಾಸಕರು, ಜನಪ್ರತಿನಿಧಿಗಳು, ನಿಮ್ಮ ಹೋರಾಟ ಏನು ಮುಂದಿನ ದಿನಗಳಲ್ಲಿ? ಪ್ರತಿಭಟನೆ ಇದ್ದೇ ಇರ್ತದೆ. ಮುಂದಿನ ಹೋರಾಟಕ್ಕೆ ರಸ್ತೆ ತಡೆ, ಇದನ್ನು ಕಾರ್ಯಕ್ರಮ ಇಟ್ಕೊಂಡು ರೈಲು ತಡೆ ಮಾಡ್ತೀವಿ. ಹೋಗ್ಲಾಕ್ಬಾರ್ದು ರಸ್ತೆ ತಡೆ, ರೈಲು ತಡೆ. ನಾವು ಇಲ್ಲಿ ಕೂಡೋದೇ ಇಲ್ವಲ್ಲವ್ರೆ, ತೆರಿಗೆ ಕಟ್ಟಲ್ಲ ನಾವು ಯಾವುದು. ಈಗ ನಗರಸಭೆ ಆದರೆ ನಾವೇನು ನಗರದಿಂದ ತೆರಿಗೆ ಕಟ್ಟಬೇಕು, ಮನೆಗಳದ್ದು ಇವೆಲ್ಲ ತೆರಿಗೆ ಕಟ್ಟಲ್ಲ. ಅಂದರೆ ಗೆಜ್ಜಲಗೆರೆ ಗ್ರಾಮ ಪಂಚಾಯತಿನ ನಗರಸಭೆ ಆಗಲಿ ಬಿಟ್ಕೊಡಲ್ಲ ಹಂಗೆ ತೀರ್ಮಾನ ಮಾಡಿದ್ದೀರಿ? ಹೌದು, ಬಿಟ್ಟೇ ಕೊಡೋದಿಲ್ಲ. ಅದೇ 1 ವರ್ಷ ಆಗಲಿ 2 ವರ್ಷ ಆಗಲಿ
ಈ ಚಳವಳಿನ ಬಿಡಲ್ಲ. ಸರ್, ಕಳೆದ 90 ದಿನಗಳಿಂದ ಗೆಜ್ಜಲಗೆರೆ ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ಪ್ರತಿಭಟನೆ ನೀವು ಕೂಡ ಭಾಗವಹಿಸಿದಿರಿ. ಏನು ಹೇಳಲಿಕ್ಕೆ ಬಯಸ್ತೀರಿ? ಯಾಕೆ ಗ್ರಾಮ ಪಂಚಾಯಿತಿಗೆ ಉಳಿಬೇಕು, ನಗರಸಭೆ ಆಗಲಿಕ್ಕೆ ಯಾಕೆ ವಿರೋಧನ ವ್ಯಕ್ತಪಡಿಸ್ತಾ ಇದ್ದೀರಾ ಅಂತ? ಏನು 90 ದಿನಗಳಿಂದ ಗೆಜ್ಜಲಗೆರೆ ಗ್ರಾಮಸ್ಥರು ಸ್ವಯಂ ಪ್ರೇರಿತವಾಗಿ ಯಾವುದೇ ಒಂದು ಪ್ರಭಾವಕ್ಕೆ ಒಳಗಾಗ್ದೇ, ಯಾವುದೇ ಒಂದು ಒತ್ತಡಕ್ಕೆ ಒಳಗಾಗ್ದೇ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ನೀವು ನೋಡ್ಬೋದು, ಭಾಳಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಮಹಿಳೆಯರಿದ್ದಾರೆ. ಮಹಿಳೆಯರೇ ಈ ಹೋರಾಟದಲ್ಲಿ ಸ್ವಯಂ ಪ್ರೇರಿತವಾಗಿ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಧರಣಿ ಏನು 90 ದಿನದಿಂದ ನಡೀತಾ ಇದೆ, ನಮ್ಮ ಗ್ರಾಮ ನಮ್ಮ ಪಂಚಾಯಿತಿ, ಗೆಜ್ಜಲಗೆರೆ ಪಂಚಾಯಿತಿಯನ್ನು ಪಂಚಾಯಿತಿಯಾಗಿ ನಾವು ಉಳಿಸ್ಕೊಳ್ಬೇಕು, ನಗರಸಭೆ ನಮಗೆ ಬೇಡ ಅಂತಕ್ಕಂಥ ಒಂದು ಧ್ಯೇಯ ವಾಕ್ಯದೊಡನೆ ನಮ್ಮ ಹೋರಾಟ ನಡೀತಾ ಇದೆ. ಭಾರತದ ಅರ್ಥವ್ಯವಸ್ಥೆಯನ್ನು ನೀವು ನೋಡಿ, ಅಥವಾ ಭಾರತದ ಹಿರಿಯ ರಾಜಕಾರಣಿಗಳು ಅಥವಾ ಆಡಳಿತಗಾರರನ್ನು ನೋಡಿ, ಗಾಂಧೀಜಿಯಿಂದ, ನಜೀರ್ ಸಾಬಿಂದ, ರಾಜೀವ್ ಗಾಂಧಿಯಿಂದ ಅಧಿಕಾರ ವಿಕೇಂದ್ರೀಕರಣ ಅಂತ ಏನು ಹೇಳಿ ಪಂಚಾಯತ್ ವ್ಯವಸ್ಥೆಯನ್ನು ಜಾರಿಗೆ ತಂದು ಗ್ರಾಸ್ ರೂಟ್ ಲೆವೆಲಲ್ಲಿ ಹೋರಾಟ ಅಧಿಕಾರ ಇರಬೇಕು, ಕಟ್ಟ ಕಡೆಯ ಜನತೆಗೆ ಏನು ಅಧಿಕಾರ ಸಿಗಬೇಕು ಅಂತೇಳಿ ಈ ಪಂಚಾಯತ್ ವ್ಯವಸ್ಥೆಯನ್ನು ಮಾಡಿದ್ರು. ಈ ಪಂಚಾಯತಿ ವ್ಯವಸ್ಥೆಯನ್ನು ಈಗ ದಮನ ಮಾಡಿ ಏನು ನಗರೀಕರಣವನ್ನು ಮಾಡಿ ಕಾಂಕ್ರೀಟ್ ವ್ಯವಸ್ಥೆಯನ್ನು ಏನು ತರ್ತಾ ಇದ್ದಾರೆ, ಈ ಕಾಂಕ್ರೀಟ್ ವ್ಯವಸ್ಥೆಯಿಂದ ಏನೇನು ಆಯ್ತಾ ಇದೆ, ಅಪವಾದಗಳು ಅನಾಹುತಗಳು ಏನೇನು ಆಯ್ತಾ ಇದೆ. ಡೆಲ್ಲಿಯಲ್ಲಿ ನೋಡ್ಬೋದು ನೀವು, ವಾರಕ್ಕೆ 2 ದಿನ ರಜೆ ಕೊಡ್ತಾ ಇರ್ತಕ್ಕಂಥದ್ದನ್ನು ನೋಡ್ಬೋದು. ಶಾಲಾ ಮಕ್ಕಳಿಗೆ ಶಾಲೆಗೂ ಕೂಡ ಹೋಗುವಂಥದ್ದನ್ನು ನೋಡ್ಬೋದು. ಇನ್ನು ಕೆಲವು ಕಡೆ ನೀವು ನೋಡ್ಬೋದು, ಒನ್ ವೇ ಟ್ರಾಫಿಕ್, ಬೆಂಗಳೂರು ಟ್ರಾಫಿಕನ್ನು ಮೊನ್ನೆ ತೆಲಂಗಾಣದ ಮುಖ್ಯಮಂತ್ರಿ ತನ್ನ ಮನಸಾರೆ ಬೈದಿದ್ದಾನೆ. ಇದು ಯಾವ ರೀತಿ ಟ್ರಾಫಿಕ್ ಇದೆ, ಅಥವಾ ಈ ರಸ್ತೆ ಗುಂಡಿಗಳು ಯಾವುದೇ ರೀತಿ ಇದೆ ಅಂತೇಳಿ. ನಿಜವಾದ ಭಾರತದ ಅರ್ಥವ್ಯವಸ್ಥೆ ಇರ್ತಕ್ಕಂಥದ್ದು ಹಳ್ಳಿಗಳಲ್ಲಿ, ಗ್ರಾಮಗಳ ಅಭಿವೃದ್ಧಿ ಆಗದೇ ದೇಶದ ಅಭಿವೃದ್ಧಿ ಸಾಧ್ಯವಿಲ್ಲ. ಹಳ್ಳಿಯಿಂದ ದಿಲ್ಲಿ ಆಗ್ತದೆ, ದಿಲ್ಲಿಯಿಂದ ಹಳ್ಳಿಯನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಹಳ್ಳಿಗರೇ ನಿಜವಾದ ನಾಯಕರು. ಮೂಲವಾಗಿ ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ಪರಿಹಾರ ಸಿಗ್ತದೆ. ಎಲ್ಲೋ ಒಂದು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಿಂದನೋ ಇನ್ನೊಂದರಿಂದಲೋ ಇದಕ್ಕೆ ಪರಿಹಾರ ಕಂಡುಹಿಡಿತೀವಿ ಅಂದರೆ ಶುದ್ಧ ಸುಳ್ಳು. ನಾವು ಏನು ಸಣ್ಣ ಪ್ರಮಾಣದಲ್ಲಿ ಇದ್ದೀವಿ ಅಂತ ಅವ್ರು ಹೇಳ್ಬೋದು, ಇದ್ರ ವ್ಯವಸ್ಥೆ ಹೀಗಿದೆ ಅಂತ. ಏನು ಭಾರತದಲ್ಲಿ ಯಾರು ಸಮಸ್ಯೆಯನ್ನು ಅರ್ತಿದ್ದಾರೆ ರೂರಲ್ ಲೆವೆಲಲ್ಲಿ, ಗ್ರಾಮೀಣ ಮಟ್ಟದಲ್ಲಿ, ಅಲ್ಲಿಂದ ನಾವು ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಬೇಕು. ನಾವು ನಗರಸಭೆ ಆಗುವುದನ್ನು ವಿರೋಧಿಸ್ತೀವಿ. 90 ದಿನದ ನಮ್ಮ ಹೋರಾಟ ಏನು ನಡೀತಾ ಇದೆ, ಈ ಹೋರಾಟದಲ್ಲಿ ನಾವು ಯಾವುದೇ ರಾಜಕೀಯ ಪಕ್ಷಗಳ ಜೀತದಾಳಾಗಿ ನಾವು ಹೋರಾಟವನ್ನು ಮಾಡ್ತಾ ಇಲ್ಲ. ನಮ್ಮ ಒಂದು ಸ್ವಾಭಿಮಾನವನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಗ್ರಾಮ ಪಂಚಾಯಿತಿಯಿಂದ ಹಳ್ಳಿ ಅಭಿವೃದ್ಧಿ ಆಗತ್ತಾ? ಸಾಧ್ಯನಾ? ಖಂಡಿತ 100ಕ್ಕೆ 100 ಪಟ್ಟು ಹಳ್ಳಿಯ ಅಭಿವೃದ್ಧಿ ಗ್ರಾಮ ಪಂಚಾಯಿತಿಯಿಂದಲೇ ಆಗಬೇಕು. ಅರ್ಥವ್ಯವಸ್ಥೆಯಲ್ಲಿ ಅಭಿವೃದ್ಧಿ ಅಂದರೆ ಏನು? ಸ್ವ ಅಭಿವೃದ್ಧಿ. ಯಾವುದೇ ವ್ಯಕ್ತಿ ಅಭಿವೃದ್ಧಿ, ತನ್ನ ಅಭಿವೃದ್ಧಿ, ಕುಟುಂಬದ ಅಭಿವೃದ್ಧಿ ಆಗದೇ ದೇಶದ ಅಭಿವೃದ್ಧಿ ಸಾಧ್ಯವಿಲ್ಲ. ಕುಟುಂಬದ ಅಭಿವೃದ್ಧಿ ಆಗಬೇಕು, ವ್ಯಕ್ತಿಯ ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಅಂದರೆ ಏನು? ಕಾಂಕ್ರೀಟ್ ರಸ್ತೆಗಳ, ಅಥವಾ ಈ ಹೈವೇ ರಚಿಸೋದಾ, ಅಥವಾ ಏನು ನಾವು ದೊಡ್ಡ ಏನು ಹೇಳ್ತೀವಿ ನಾವು, ಈ ವಿಮಾನ ನಿಲ್ದಾಣಗಳನ್ನು ನಡೆದ್ರಿಂದ ಅಭಿವೃದ್ಧಿ ಆಯ್ತದ? ಖಂಡಿತ ಸುಳ್ಳು. ಯಾರೋ ಹೋಗೋದಕ್ಕೆ ನಾವು ರಸ್ತೆಗೆ ಜಮೀನನ್ನು ಕೊಟ್ಟು ನಾವು ಉಳ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ, ಹಸುವಿನಿಂದ ಸಾಯೋದಕ್ಕೆ ಸಾಧ್ಯವಿಲ್ಲ. ಏನು ನಮ್ಮದು ಎಕರೆ 1500 ಎಕರೆಯಷ್ಟು, ಅಥವಾ ಮದ್ದೂರಿನಲ್ಲಿ ಈಗ ಏನು ನಗರಸಭೆಗೆ ಸೇರಿಸಬೇಕು ಅಂತಿದ್ದಾರೆ 5000 ಎಕರೆಯಷ್ಟು ಹಸಿರು ವಲಯ ನಷ್ಟವನ್ನು ಅನುಭವಿಸ್ತದೆ. ಆಗ ನಾವು ಎಲ್ಲಿಗೆ? ಆಹಾರಕ್ಕಾಗಿ, ಇನ್ನೊಂದಕ್ಕಾಗಿ, ಅಥವಾ ಏನು ನೀವು ಕೈಗಾರಿಕೀಕರಣ ಅಂತ ಹೇಳ್ತೀರಿ, ಕೈಗಾರಿಕೆಗಳಿಗೆ ಮೂಲವಾಗಿ ಕಚ್ಚಾ ವಸ್ತುವನ್ನು ಯಾರು ಪೂರೈಸ್ತಕ್ಕಂಥವ್ರು? ರೈತರು ಪೂರೈಸ್ತಕ್ಕಂಥವ್ರು. ಕೃಷಿಯ ಮೇಲೆ ಇಡೀ ಅಭಿವೃದ್ಧಿ ನಿಂತಿದೆ, ಇಡೀ ಕೈಗಾರಿಕೆಗಳು ನಿಂತಿವೆ. ಉದಾಹರಣೆಗೆ ಹೇಳಬೇಕು ಅಂದರೆ ನಮ್ಮ ಮಂಡ್ಯ ಹಾಲು ಒಕ್ಕೂಟವನ್ನು ನೀವು ತಗೊಳ್ಳಿ. ನಮ್ಮ ಒಂದು ಚಿಕ್ಕ ಹಾಲು ಒಕ್ಕೂಟ ಸುಮಾರು 12 ಲಕ್ಷ ಲೀಟ್ರನ್ನು ಪ್ರತಿದಿನ ಹಾಲು ಉತ್ಪಾದಕರಿಂದ ಸಂಗ್ರಹಣೆ ಮಾಡ್ತಾ ಇದೆ. ಯಾವುದೋ ಒಂದು ಸಮಯದಲ್ಲಿ ನಾವು ಹಾಲಿನ ಪೌಡ್ರಿಗಾಗಿ ವಿದೇಶವನ್ನು ಅವಲಂಬಿಸಿದ್ದು. ಈಗ ಆ ಪರಿಸ್ಥಿತಿ ಇದೆಯಾ? ನಾವು ಹೊರ ರಾಷ್ಟ್ರಗಳಿಗೆ ರಫ್ತು ಮಾಡುವಂಥ ಒಂದು ಶಕ್ತಿಯನ್ನು ಬೆಳೆಸ್ಕೊಂಡಿದ್ದೀವಿ. ಆದ್ದರಿಂದ ನಾವು ನಗರೀಕರಣವನ್ನು ವಿರೋಧಿಸ್ತೀವಿ. ನಗರೀಕರಣ, ಕಾಂಕ್ರೀಟ್ ವ್ಯವಸ್ಥೆ ಬೇಡವೇ ಬೇಡ. ಪ್ರೊಫೆಸರ್ MD ನಂಜುಂಡಸ್ವಾಮಿ 1980ರ ದಶಕದಲ್ಲಿ ಈ ಮಾತನ್ನು ಆಡಿದರು. ಎಲ್ಲ ಮೂಡಗಳು, ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಗಳನ್ನು ರದ್ದು ಮಾಡಬೇಕು. ನಿಜವಾದ ಭಾರತದ ಅಭಿವೃದ್ಧಿ ಇರ್ತಕ್ಕಂಥದ್ದು ಗ್ರಾಮೀಣ ವ್ಯವಸ್ಥೆಯಲ್ಲಿ. ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ ಆದರೆ ದೇಶದ ಅಭಿವೃದ್ಧಿ ಆಗುತ್ತೆ. ಆದ್ದರಿಂದ ಏನು ನಾನು ಹೇಳ್ದಂಗೆ ಈ ಒಂದು ಯೂನಿವರ್ಸಿಟಿ ಲೆವೆಲ್ನಲ್ಲಿ ಅರ್ಥಶಾಸ್ತ್ರಜ್ಞರು ಹೇಳುವಂಗೆ ಈ ನಗರೀಕರಣ ಅಂತ ಏನಿದೆ, ನಗರೀಕರಣದಿಂದ ಸಾಧ್ಯವಿಲ್ಲ. ನೀವು ಅದನ್ನು ಬಿಟ್ಟು ಹಳ್ಳಿಗಳಿಗೆ ಬನ್ನಿ, ಗ್ರಾಸ್ ರೂಟ್ ಲೆವೆಲಲ್ಲಿ ಕಟ್ಟ ಕಡೆಯ ಮನುಷ್ಯನಿಗೆ ನೀವು ಅಧಿಕಾರವನ್ನು ಕೊಡಿ, ಅವನು ಬದಲಾವಣೆಯನ್ನು ತರ್ತಾನೆ. ಆ ಮೂಲಕ ಅಭಿವೃದ್ಧಿ ಆಗ್ತದೆ, ಆ ಮೂಲಕ ಯಶಸ್ಸನ್ನು ನಾವು ಸಾಧಿಸ್ಬೋದು. ಯಾವುದೇ ಒಂದು ರಂಗದಲ್ಲಿ ನಾವು ಮಾಡ್ಬೋದು. ನೀವು ಕೃಷಿ ನೋಡ್ಬೋದು, ಅಥವಾ ಕ್ಷೀರ ಕ್ರಾಂತಿಯನ್ನು ನೋಡ್ಬೋದು, ಅಥವಾ ಮತ್ಸ್ಯ ಕ್ರಾಂತಿಯನ್ನು ನೋಡ್ಬೋದು. ಇವೆಲ್ಲ ಯಾರು ಮಾಡಿದ್ದು? ರೈತರು ಮಾಡಿದ್ದು. ಯಾವುದೋ ಒಂದು ಯೂನಿವರ್ಸಿಟಿಯಿಂದ ಸಾಧ್ಯ ಇಲ್ಲ.
ಇದು ನಾವು ಮಾಡಿದ್ದೀವಿ, ರೈತ ಮಾಡಿದ್ದಾನೆ. ಅವನ ಹೊಲಗದ್ದೆಗಳಲ್ಲಿ ಅವನ ಶ್ರಮವನ್ನು ಬೆವರಿನ ಹನಿಯಿಂದ ಇವತ್ತು ಅಭಿವೃದ್ಧಿ ಅಂತಕ್ಕಂಥದ್ದು ಆಗ್ತಾ ಇದೆ. ಆದ್ದರಿಂದ ನಾನು ಹೇಳೋದಿಷ್ಟೇ, ನಗರೀಕರಣವನ್ನು ಬಿಡಿ. ನಮ್ಮ ಸಂಸ್ಕೃತಿ ಏನು ಹಳ್ಳಿಗಳಲ್ಲಿ ಅಡಗಿದೆ, ಈ ಅರ್ಥವ್ಯವಸ್ಥೆ ಏನಿದೆ ಅದು ಇರ್ತಕ್ಕಂಥದ್ದು ಹಳ್ಳಿಗಳಲ್ಲಿ. ಹಳ್ಳಿಗಳ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆಗುತ್ತೆ, ಸಾಮಾನ್ಯ ಮನುಷ್ಯನ ಅಭಿವೃದ್ಧಿ, ಜೀವನ ಮಟ್ಟ ಸುಧಾರಣೆ ಆದರೆ ಇಡೀ ವ್ಯವಸ್ಥೆ, ಅರ್ಥವ್ಯವಸ್ಥೆ ತನಗೆ ತಾನೇ ಸುಧಾರಣೆ ಆಗುತ್ತೆ. ನಗರೀಕರಣ ಆಗೋದ್ರಿಂದ ಅಥವಾ ನಗರಸಭೆ ಆಗೋದ್ರಿಂದ ನಮ್ಮ ಆದಾಯ ಏನು ದುಪ್ಪಟ್ಟಾಗೋಗೋದಿಲ್ಲ ಒಂದೇ ಸಾರಿಗೆ. ಅಥವಾ ನೀವು ನಗರೀಕರಣದ ಮಾತನ್ನು ಹೇಳ್ತೀನಿ, ನಗರಸಭೆ ಮಾತನ್ನು ಹೇಳ್ತೀರಿ. ಎಷ್ಟು ಜನಕ್ಕೆ ನಗರಸಭೆ ಉದ್ಯೋಗವನ್ನು ಒದಗಿಸಬಲ್ಲದು? ಕೃಷಿ ಎಷ್ಟು ಜನಕ್ಕೆ, ಕೃಷಿ ಪೂರಿತ ಉದ್ದಿಮೆಗಳು ಎಷ್ಟು ಜನಕ್ಕೆ ಉದ್ಯೋಗವನ್ನು ಒದಗಿಸಿವೆ? ಒಂದು ಸುಮ್ಮನೆ ನೀವು ಕಾಮನ್ನಾಗಿ ನೋಡಿದ್ರೆ 70ರಷ್ಟು ಉದ್ಯೋಗಾವಕಾಶ ಸಿಗ್ತಾ ಇರ್ತಕ್ಕಂಥದ್ದು ಕೃಷಿಯಲ್ಲಿ. ಕೃಷಿಕರಿಂದ 70ರಷ್ಟು ಆದಾಯ ಬರ್ತಾ ಇದೆ. ಆದರೆ ಇದನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಭಾರತದ ಅರ್ಥವ್ಯವಸ್ಥೆ ಇರ್ತಕ್ಕಂಥದ್ದೇ ಕೃಷಿಯಲ್ಲಿ, ಹಳ್ಳಿಗಳಲ್ಲಿ ಇದರ ಉಸಿರಿರ್ತಕ್ಕಂಥದ್ದು. ನಮ್ಮ ಹೋರಾಟ ಏನಿದೆ ಇದು 90 ದಿವಸ ಆಗಲಿ 900 ದಿವಸ ಆಗಲಿ ನಾವು ಈ ಹೋರಾಟದಲ್ಲಿ ಗೆಲುವನ್ನು ಸಾಧಿಸೋದವರೆಗೂ ನಾವು ಈ ಹೋರಾಟವನ್ನು ಮಾಡ್ತೀವಿ. ಗೆಲುವು ಯಾಕೆ ಬೇಕು ಅಂದರೆ, ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಒಳ್ಳೆಯ ವ್ಯವಸ್ಥೆಯ ಪರವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇದು ಮುಂದಿನ ದಿನಗಳಲ್ಲಿ ಏನು ಈ ಭೂಮಿಯನ್ನು ಕಿತ್ಕೊಳ್ಳುವಂಥ ಹುನ್ನಾರವನ್ನು ಸರ್ಕಾರ ಮಾಡ್ತಾ ಇದೆ, ಇದನ್ನು ಬಿಡಬೇಕು. ಇದು ಸಣ್ಣ ಪ್ರಮಾಣದಲ್ಲಿ ಇವತ್ತು ಗೆಜಿಲ್ಗೆರೆಯಲ್ಲಿ ಆರಂಭ ಆಗಿದೆ. ಇದು ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇಡೀ ಕರ್ನಾಟಕದಾದ್ಯಂತ ಈ ಚಳುವಳಿ ಜಾಸ್ತಿ ಆಗುತ್ತೆ ಅಂತ ನಾನು ಹೇಳ್ತೀನಿ. ಮೊನ್ನೆ ನೀವು ನೋಡಿರ್ಬೋದು, ದೇವನಹಳ್ಳಿಯಲ್ಲಿ ಎಷ್ಟು ದಿವಸ ಫ್ರೀಡಮ್ ಪಾರ್ಕ್ನಲ್ಲಿ ಸತ್ಯಾಗ್ರಹ ನಡೀತು. ದೇವನಹಳ್ಳಿಯಲ್ಲಿರ್ತಕ್ಕಂಥ ಕೃಷಿ ಭೂಮಿಯನ್ನು ಅವರು ಉಪಯೋಗಿಸ್ಕೊತಾ ಇದ್ದರು. 2 ವರ್ಷಗಳ ಕಾಲ ಸುದೀರ್ಘವಾಗಿ ಧರಣಿಯನ್ನು ನಡೆಸಿ ಅವರನ್ನು ಈಗ ಅದನ್ನು ಕೈ ಬಿಟ್ಟಿದ್ದಾರೆ. ಅದೇ ರೀತಿ ನಮ್ಮ ಚಳುವಳಿಗಳು ಏನಿವೆ, ರೈತ ಚಳುವಳಿಗಳು ಏನಿವೆ ಅಥವಾ ಜನಸಾಮಾನ್ಯರ ಚಳುವಳಿ ಏನಿದೆ, ಅದಕ್ಕೆ ಯಶಸ್ಸು ಸಿಗ್ತದೆ. ಅದನ್ನು ನಾವು ಪಡೆದೇ ತೀರ್ತೀವಿ ಈ ಮೂಲಕ. ಆದರೆ ನಾನು ಒಂದು ಮಾತನ್ನು ಹೇಳೋದು, ರಾಜಕೀಯದವರು ಈ ಜಿಡ್ಡನ್ನು ಬಿಟ್ಟು, ಏನು ತಮ್ಮ ಹಠ ಇದೆ, ಹಠವನ್ನು ಬಿಟ್ಟು ಜನಸಾಮಾನ್ಯರ ಅಭಿಪ್ರಾಯಕ್ಕೆ ಸ್ಪಂದಿಸಬೇಕು. ನಮ್ಮ ಗೆಜಿಲ್ಗೆರೆ ಗ್ರಾಮ ಪಂಚಾಯಿತಿಯನ್ನು ನಾವು ಏನು ಪಂಚಾಯಿತಿಯಾಗಿ ಉಳಿಸೋದಕ್ಕೆ ಹೋರಾಟವನ್ನು ಮಾಡ್ತಾ ಇದ್ದೀವಿ, ಇದಕ್ಕೆ ಆದಷ್ಟು ಬೇಗ ನಮ್ಮ ಜೊತೆ ಅವರು ಸಹಕರಿಸಬೇಕು ಅಂತ ಕೇಳ್ತೀನಿ. ಓಕೆ, ಮಾತಾಡುವಾಗ ಹೇಳ್ತಾ ಇದ್ರಿ ಜನಪ್ರತಿನಿಧಿಗಳು ಜಿದ್ದನ್ನು ಸಾಧಿಸ್ತಾ ಇದ್ದಾರೆ ಅಂತೇಳಿ. ಯಾರು ಜಿದ್ದನ್ನು ಸಾಧಿಸ್ತಾ ಇದ್ದಾರೆ, ಯಾರ ವಿರುದ್ಧ ಜಿದ್ದನ್ನು ಸಾಧಿಸ್ತಾ ಇದ್ದಾರೆ? ಸರ್, ಈಗ ಒಟ್ಟಾರೆ ಹೇಳೋದಾದರೆ ನಾವು ಆಡಳಿತ ರಂಗ ಏನು ನಮ್ಮನ್ನು ಆಳ್ತಾ ಇದ್ದೀವಿ ಅಂತ ನಾವು ಚುನಾಯಿತವಾಗಿ ಮಾಡಿದ್ದೀವಿ. ಮತ್ತು ಏನು ನಮ್ಮ ಕೂಲಿ ಆಳುಗಳು, ನಾವು DC ಅವರು, AC ಅವರು, ಇವರೆಲ್ಲರಿಗೂ ಸಂಬಳ ಕೊಟ್ಟು ನಮ್ಮ ಟ್ಯಾಕ್ಸಿಂದ ಇಟ್ಕೊಂಡಿದ್ದೀವಿ. ಅವರು ನಮ್ಮ ಸಮಸ್ಯೆಯನ್ನು ಸರಿಯಾಗಿ ಆಲಿಸ್ತಾ ಇಲ್ಲ. ಅವರು ಯಾವುದೋ ಒಂದು ಮುತುವರ್ಜಿಗೆ ಅಥವಾ ಯಾವುದೋ ಒಂದು ಅಧೀನಕ್ಕೆ ಒಳಪಟ್ಟಿದ್ದಾರೆ. ಅವರು ಹೇಳ್ದಂಗೆ ಇವರು ಕೇಳ್ತಾ ಇದ್ದಾರೆ. ಆ ವ್ಯವಸ್ಥೆ ಹೋಗಬೇಕು. ನಗರಸಭೆಯನ್ನು ಮಾಡಲಿಕ್ಕೆ ಗ್ರಾಮ ಪಂಚಾಯತ್ ಮೇಲ್ದರ್ಜೆಗೆ ಏರಿಸಬೇಕು ಅಂತೇಳಿ ಯಾರು ಯೋಚನೆ ಮಾಡಿರುವಂಥದ್ದು ಅಂತೇಳಿ? ಈಗ ನೀವು ಪ್ರಸ್ತುತ ನೋಡೋದಾದರೆ ಒಟ್ಟಾರೆ ಸರ್ಕಾರವೇ ಯೋಚನೆಯನ್ನು ಮಾಡಿದೆ ಅಂತ ನಾನು ಹೇಳ್ತೀನಿ. ಶಾಸಕರದ್ದು ಒಬ್ಬರದೇ ಅಂತ ಹೇಳೋದಿಲ್ಲ, ಸರ್ಕಾರವೇ ಯೋಚನೆಯನ್ನು ಮಾಡಿದೆ ಅಂತ ಹೇಳ್ತೀನಿ. ನೀವು ಬಿಡದಿ ಟೌನ್ಶಿಪ್ಪನ್ನು ತಗೊಳ್ಳಿ, ಹೊಸೂರು ಟೌನ್ಶಿಪ್ಪನ್ನು ತಗೊಳ್ಳಿ, ಅಥವಾ ಈಗ ನೀವು ಗ್ರೇಟರ್ ತುಮಕೂರನ್ನು ತಗೊಳ್ಳಿ, ಗ್ರೇಟರ್ ಮೈಸೂರು ಅಂತ ಮಾಡಿದ್ದಾರೆ, ಗ್ರೇಟರ್ ಮಂಡ್ಯ ಅಂತ ಮಾಡೋದಕ್ಕೂ ಕೂಡ ಪ್ರಯತ್ನ ಪಟ್ಟು ವಿಫಲವಾಗಿದೆ. ಇದೆಲ್ಲ ಯೋಜನೆ ಏನಿದೆ, ಇದು ರೈತರಿಂದ ಭೂಮಿಯನ್ನು ಕಿತ್ತುಕೊಳ್ಳುವಂಥ ಯೋಜನೆ. ಇದು ರೈತರ ಧ್ವನಿಯನ್ನು ಕಡಿಮೆ ಮಾಡಬೇಕು ಅಂತಕ್ಕಂಥ ಒಂದು ಯೋಚನೆಯಲ್ಲಿ ಇದು ನಡೀತಾ ಇದೆ. ರೈತರು ಭೂಮಿ ಇದ್ದರೆ ಅಲ್ವಾ ಹೋರಾಟ ಮಾಡೋದು? ಭೂಮಿಯೇ ಇಲ್ಲದೆ ಹೋದರೆ ಆಗ ನಾನು ಒಂದು ಕಾರ್ಖಾನೆನೋ ಒಂದು ಸರ್ಕಾರದೋ ಜೀತದಾಳಾಗಿರ್ತೀನಿ. ನಾನು ಅವರ ಮುತುವರ್ಜಿಗೆ ವಹಿಸ್ತೀನಿ, ಅವ್ರು ಹೇಳ್ದಂಗೆ ಕೇಳ್ತೀನಿ. ನಮ್ಮ ಸ್ವಾಭಿಮಾನಕ್ಕೆ ಇದು ಧಕ್ಕೆ ಬರ್ತದೆ. ಅದರಿಂದ ನಾನು ಹೇಳ್ತಾ ಇದ್ದೀನಿ, ಇದರಲ್ಲಿ ರಾಜಕೀಯಸ್ಥರು ಮತ್ತು ಆಡಳಿತಗಾರರು, ಆಡಳಿತ ವ್ಯವಸ್ಥೆ ಎರಡೂ ಕೂಡ ಪಾಲುದಾರರು. ಇದಿಷ್ಟು ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತಹ ಸ್ಥಳೀಯರು ಹೇಳುವಂಥದ್ದು. ನಾವು ಯಾವುದೇ ಕಾರಣಕ್ಕೂ ಕೂಡ ಗ್ರಾಮ ಪಂಚಾಯಿತಿಗಳನ್ನು ಬಿಟ್ಕೊಡೋದಿಲ್ಲ, ನಾವು ನಗರಸಭೆ ಆಗಲಿಕ್ಕೆ ಬಿಡಲ್ಲ ಅನ್ನುವಂತಹ ಮಾತುಗಳನ್ನು ಹೇಳುವಂಥದ್ದು. ಹಾಗೆ ಸರ್ಕಾರ ಈ ರೀತಿಯಾಗಿ ಗ್ರಾಮ ಪಂಚಾಯಿತಿಗಳನ್ನು ನಗರಸಭೆಗೆ ಮೇಲ್ದರ್ಜೆಗೆ ಏರಿಸಿದ್ರೆ ಮುಂದಿನ ದಿನಗಳಲ್ಲಿ ರೈತರ ಜಮೀನನ್ನು ಕಿತ್ಕೊಳ್ಳುವ ಹಂತಕ್ಕೆ ಹೋಗುತ್ತೆ. ರೈತರ ಜಮೀನನ್ನು ಕೂಡ ಅವರು ತೆಗೆದುಕೊಳ್ತಾರೆ ಸರ್ಕಾರ. ಹಾಗಾಗಿ ರೈತರು ಮುಂದಿನ ದಿನಗಳಲ್ಲಿ ನಾವು ಕೈಗಾರಿಕಾ ಪ್ರದೇಶಗಳಲ್ಲಿ ನಾವು ಜೀತಳಾಗಿ ಕೆಲಸ ಮಾಡಬೇಕು ಅನ್ನುವಂತಹ ನೋವಿನ ಮಾತುಗಳನ್ನು ಕೂಡ ಹಂಚಿಕೊಂಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಮದ್ದೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.